ಅಲ್ಲ ಇಲ್ಲಿವರೆಗೂ ಬಂದು ಕಸ ಎತ್ತದೆ ಹೋದ್ರಲ್ಲ. ಅವರು ಬಂದಿದ್ದೆ ಕಸ ಎತ್ತಲ್ಲ ಅಂತ ಹೇಳೋದಕ್ಕೆ. ಈಗ ಯಾರಿಗೆ ಅಂತ ಕಂಪ್ಲೇಂಟ್ ಕೊಡೋದು ಹೋಗಿ? ಅದಕ್ಕೆ ಹೇಳೋದು ಅತಿ ಬುದ್ಧಿವಂತಿಕೆ ತೋರಿಸಬಾರ್ದು ಅಂತ. ನೀವು ಸುಮ್ಮನೆ ಇದ್ದಿದ್ರೆ ಅವರೇ ಬಂದು ಕಸ ಎತ್ಕೊಂಡು ಹೋಗಿರೋರು. ನೀವು ಕಂಪ್ಲೇಂಟ್ ಕೊಟ್ಟು ಎಲ್ಲ ಹಾಳು ಮಾಡ್ಬಿಟ್ರಿ. ಇದೇನ್ ಹೀಗೆ ಹೇಳ್ತಿದ್ದೀರಲ್ಲ? ಪುಷ್ಪಕ್ಕ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೇನೆ ಅವ್ರು ಬಂದಿದ್ದು. ಅವರೆಲ್ಲ ದುಡ್ಡುಗೋಸ್ಕರ ಮಾಡೋರ್ರಿ, ಸಂಬಳ ಅಲ್ದೆ ನಾವು ಬೇರೆ ಕೊಡ್ಬೇಕಂತೆ. ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ರಿ. ಎಲ್ಲ ನಿಮ್ಮಿಂದಾನೇ ಆಗಿದ್ದು. ನೀವು ಸುಮ್ನೆ ಇದ್ದಿದ್ರೆ ಅವ್ರ ಪಾಡಿಗೆ ಅವ್ರು ಬಂದು ಕಸ ಎತ್ಕೊಂಡು ಹೋಗಿರೋರು. ಏನ್ರಿ ಪುಷ್ಪ ನೀವ್ ಹೀಗ್ ಮಾತಾಡ್ತಿದ್ದೀರಾ? ನಮ್ಮಣ್ಣ ನಮ್ಮೆಲ್ರ ಪರವಾಗಿ ಮಾತಾಡಿದ್ದು. ಅವ್ರೇನ್ ಮಾತಾಡ್ಬಾರ್ದು ಏನ್ ಮಾತಾಡ್ಲಿಲ್ಲ. ಆ ಕಸದವ್ರಿಗೆ ಕೊಬ್ಬು ಜಾಸ್ತಿ ಹೋಗ್ಬಿಟ್ರು. ರಜನಿ ಅವರೇ, ಸುಮ್ನೆ ನಿಮ್ಮ ಅಣ್ಣನ ವಹಿಸ್ಕೊಂಡು ಮಾತಾಡ್ಬೇಡಿ. ಅಲ್ರಿ, ಅವ್ರಿಗೆ ಸಂಬಳನೇ ಕೊಡಲ್ಲ ಅಂದ್ರೆ ಅವ್ರ ಕಷ್ಟನ ನಾವ್ ಅರ್ಥ ಮಾಡ್ಕೋಬೇಕಲ್ವಾ? ಎಲ್ಲ ಮೇಲಧಿಕಾರಿಗಳು ನುಂಕತಿರ್ಬೋದು. ಇವಾಗ ನಾವ್ ಯಾರ ಹತ್ರ ಕಂಪ್ಲೇಂಟ್ ಕೊಡೋದು ಅದನ್ನ ಹೇಳಿ. ರೀ 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 ನೀವು ಹೆಂಗಸರೆಲ್ಲ ಹೋದ್ರೆ ಅವ್ರು ಸೀರಿಯಸ್ ಆಗಿ ತಗೊಳಲ್ಲ. ಈ ಸರಿ ನಾನು ಹೋಗ್ತೀನಿ. ನಿಮ್ಮನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ಯಾಕೆ ತಗೊಳಲ್ಲ? ನಾನು ಹೋಗಿ ಮಾತಾಡ್ತೀನಿ. ಹಾಗೂ ಏನಾದ್ರೂ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದ್ರೆ ನಾವೆಲ್ಲರೂ ಹೋಗಿ ಆಫೀಸ್ ಮುಂದೆ ಧರಣಿ ಕೂರೋಣ. ಹಂಗಂದ್ರೆ ಸ್ಟ್ರೈಕು, ಪ್ರತಿಭಟನೆ ಮಾಡೋಣ, ಉಗ್ರ ಹೋರಾಟ. ಹ್ಞೂ ಅಣ್ಣ, ನೀವೆಲ್ಲ ಹೋಗ್ಬಿಟ್ ಬನ್ನಿ. ನೀವೆಲ್ಲ ಹೋದ್ರೆ ಖಂಡಿತವಾಗ್ಲೂ ಈ ಸಮಸ್ಯೆ ಬಗೆಹರಿಯುತ್ತೆ. ಹೌದು ರಜನಿ, ಹಂಗೂ ಸಮಸ್ಯೆ ಬಗೆಹರಿದಿಲ್ಲ ಅಂದ್ರೆ ನಾವೆಲ್ಲರೂ ಹೋಗಿ ಸ್ಟ್ರೈಕ್ ಮಾಡೋಣ. हेलो मीरा जी, कंग्रेचुलेशंस. अरे ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರೆ ಥ್ಯಾಂಕ್ಸ್ ಹೇಳಲ್ವಾ? ಜೇಂಡೆ, ಇದು ಜೋಕ್ ಮಾಡೋ ವಿಚಾರ ಅಲ್ಲ. ಎಕ್ಸಾಕ್ಟ್ಲಿ. ನಾನು ನಿಮ್ಗೆ ಆಗಲೇ ಹೇಳಿದೆ ಇದು ವರ್ಕೌಟ್ ಆಗಲ್ಲ ಅಂತ. ನೀವು ನನ್ನ ಮಾತಲ್ಲಿ ಕೇಳಿದ್ರಿ. ಈಗ ಆ ಅನು ಸಿರಿಮನೆ ಕಮಲಮ್ಮನ ವಟಾರದಿಂದ ಲಂಡನ್ಗೆ ಕಾಲಿಡ್ತಿದ್ದಾಳಂತೆ. ಎಂಥ ಸಾಧನೆ! ಮೆಚ್ಚಬೇಕಾದ್ದೆ ಮೀರಾಜಿ. ಇನ್ಫ್ಯಾಕ್ಟ್ ಇದನ್ನ ನ್ಯೂಸ್ ಪೇಪರ್ ಹಾಕಿಸಿ ಶುಭ ಕೋರಬೇಕು. ಶ್ರೀ ಆರ್ಯವರ್ಧನ್ ಮತ್ತು ಅನು ಸಿರಿಮನೆ ಅವರ ವಿದೇಶ ಪ್ರವಾಸ ಸುಖಕರವಾಗಿರಲಿ. ಶುಭ ಕೋರುವವರು ಕೇಶವ್ ಝೇಂಡೆ ಮತ್ತು ಮೀರಾ ಹೆಗ್ಡೆ. ಶಟ್ ಅಪ್ ಜೇಂಡೆ. ಕೇಳಿದ್ರೇ ಇಷ್ಟು ಕೋಪ ಬರ್ತಿದೆ ಅಲ್ವಾ? ಅಲ್ಲಿಗೆ ನೀವು ಹೋಗಬೇಕಾಗಿತ್ತು. ಏನೇನೋ ಪ್ಲಾನ್ ಮಾಡಕ್ಕೆ ಹೋಗಿ ತಪ್ಪಾದ ವ್ಯಕ್ತಿಗೆ ಟಿಕೆಟ್ ರಿಸರ್ವ್ ಆಗಿದೆ ಅಷ್ಟೇ. ಐ ಅಂಡರ್ಸ್ಟ್ಯಾಂಡ್ ಜೇಂಡೆ, ತಪ್ಪಾಗಿದೆ. ಈಗೇನು ಇದೇ ಥರ ನನ್ನ ಕಿಂಡಲ್ ಮಾಡಿಕೊಂಡು ಕಾಲು ಎಳಿತಿರ್ತಿರೋ ಅಥವಾ ಇದಕ್ಕೆ ಏನು ಮಾಡಬೇಕು ಅಂತ ಥಿಂಕ್ ಮಾಡ್ತಿರೋ? ಜೇಂಡೆ, ನೆನ್ಪಿಟ್ಕೊಳ್ಳಿ, ನನಗೆ ಮಾತ್ರ ಅಲ್ಲ ನಿಮಗೂ ಅವಮಾನ ಆಗಿದೆ. ಲುಕ್ ಜೇಂಡೆ, ಅಟ್ ಎನಿ ಕಾಸ್ಟ್ ಆ ಅನು ಸಿರಿಮನೆ ನಾವು ತಡಿಬೇಕು. ಇಲ್ಲ ಅಂತಂದ್ರೆ ಅವಳು ನಮ್ಮ ಕಿವಿಗೆ ಫ್ಲವರ್ ಅಲ್ಲ, ಫ್ಲವರ್ ವಾಸೇ ಇಟ್ಬಿಡ್ತಾಳೆ. ಮ್ಯಾಮ್, ಇದಕ್ಕೊಂದು ನಿಮ್ಮ ಸೈನ್ ಬೇಕಿತ್ತು. ನಿಮ್ಮ ಲಂಡನ್ ಟೂರ್ಗೆ ಫಾರಿನ್ ಎಕ್ಸ್ಚೇಂಜನ್ನು ರೆಡಿ ಮಾಡಿಬಿಟ್ಟಿದ್ದೀನಿ. ಥ್ಯಾಂಕ್ ಯು, ಬಟ್ ನಾನು ಹೋಗ್ತಿಲ್ಲ ಮ್ಯಾಮ್. ನಾನು ಆ ಕಾರ್ಡನ್ನು ಅನುಗ್ ಕೊಡಲ್ಲ. ಯಾಕಂದರೆ ಅದಕ್ಕೆ ಅವಳು ಡಿಸರ್ವ್ ಅಲ್ಲ. ಯಾಕೆ ಹಾಗೆ ಹೇಳ್ತಾ ಇದ್ದಾರೆ ಯಮುನಾ ಮೇಡಮ್? ಸರ್, ನೀವೇ ಹೀಗೆ ಕೇಳಿದ್ರೆ ಹೇಗೆ? ಅವಳು ಗ್ರ್ಯಾಜುಯೇಷನ್ ಕೂಡ ಕಂಪ್ಲೀಟ್ ಮಾಡಿಲ್ಲ. ಸರ್ಗೆ ಅಸಿಸ್ಟೆಂಟ್ ಆಗಿ ಹೋಗೋಕ್ಕೆ ಕ್ವಾಲಿಫಿಕೇಷನ್ ಬೇಡವಾ? ಬಟ್ ನೀವು ಅನು ಐಡಿಯಾಸ್ ಎಲ್ಲ ಕೇಳಿದಿರಲ್ವಾ? ₹2 ರೀಚಾರ್ಜು ಮತ್ತು ರಾಜನಂದಿನಿ ಡ್ರೆಸ್ ಐಡಿಯಾ ಕಂಪ್ನಿಗೆ ಲಾಭ ತಂದಿದೆಯಲ್ಲ ಮೇಡಮ್. ಹೌದು, ಶಂಕರ್ ಸರ್ ಹೇಳ್ತಿರೋದು ಸರಿಯಾಗಿ ಅಲ್ವಾ ಮೇಡಮ್? ಅನು ಹೋಗೋದ್ರಲ್ಲಿ ನನಗೇನು ತಪ್ಪು ಕಾಣಿಸ್ತಾ ಇಲ್ಲ. ನಾನು ಹೊರಡ್ತೀನಿ ಮೇಡಮ್. ಓಕೆ.
ಕಂಗ್ರ್ಯಾಚುಲೇಷನ್ಸ್ ಅನು. Okay. It's on behalf of all of us. All the very best. ಥ್ಯಾಂಕ್ ಯು. ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಅಂಡ್ ಟ್ಯಾಲೆಂಟ್ ಇರೋರು ಆಫೀಸಲ್ಲೇ ಇದ್ರು ಅವನು ಲಂಡನ್ಗೆ ಹೋಗ್ತಾ ಇದ್ದಾಳೆ. ಅನು ಮನ್ಸಾರ ಹೇಳ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಕಣಮ್ಮ. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್ ಅನು. ಥ್ಯಾಂಕ್ ಯು ಸ್ವಪ್ನ. Hello everyone. ಹಲೋ ಸರ್. ಅರೆ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಏನಾಯ್ತು? ನನ್ನ ಆಫೀಸ್ ಯಾವತ್ತೂ ಹೀಗಿರ್ಲಿಲ್ವಲ್ಲ? ನಾನು ಹೇಳ್ತೀನಿ ಸರ್. ಆ್ಯಕ್ಚುಲಿ ಅನು ಲಂಡನ್ಗೆ ಹೋಗ್ತಾ ಇರೋದು ಇಲ್ಲಿ ಯಾರಿಗೂ ಇಷ್ಟ ಇಲ್ಲ ಸರ್. ಇಡೀ ಆಫೀಸಲ್ಲಿ ಯಂಗೆಸ್ಟ್ ಎಂಪ್ಲಾಯ್ ಅಂದರೆ ಅನು. ಮೇ ಬಿ ದ್ಯಾಟ್ಸ್ ವೈ ಎಲ್ಲರೂ ಅವಳನ್ನ ಇಷ್ಟಪಡ್ತಾರೆ, ಕೇರ್ ಮಾಡ್ತಾರೆ ಆ್ಯಂಡ್ ಅವಳು ಸಣ್ಣ ಸಣ್ಣ ಅಚೀವ್ಮೆಂಟ್ಗೂ ಸಂತೋಷ ಪಡ್ತಾರೆ. ಮಯೂರ್ ವಿದೇಶದಲ್ಲಿ ಕಲ್ತು ಬಂದಿದ್ದಾರೆ. ಉಳಿದಿರೋರು ಎಲ್ರಿಗೂ 20 ವರ್ಷಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ. ಅವ್ರು ಮನ್ಸು ಮಾಡಿದ್ರೆ ಯಾವುದೇ ದೇಶ ಸುತ್ತಬಹುದು, ಇಂಡಿಯಾದಲ್ಲಿ ಯಾವುದೇ ಕಂಪ್ನಿಲಿ ಕೆಲಸ ತಗೋಬಹುದು. ಅದು ಅವ್ರಿಗೆ ದೊಡ್ಡ ವಿಷಯನೇ ಇಲ್ಲ. ಬಟ್ ಅ ಲಿಟಲ್ ಗರ್ಲ್ ಲೈಕ್ ಅನು ಅವಳದೇ ಟ್ಯಾಲೆಂಟಿಂದ ವರ್ಲ್ಡ್ ಟ್ರೇಡ್ ಕಾನ್ಫರೆನ್ಸ್ನ ಅಟೆಂಡ್ ಮಾಡ್ತಾ ಇದ್ದಾಳೆ. ಈ ವಿಷಯ ಕೇಳಿ ಇಲ್ಲಿ ಇರೋರಿಗೆಲ್ರಿಗೂ ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ಅವ್ರ ಬಾಯಲ್ಲಿ ಪದಗಳೇ ಬರ್ತಾ ಇಲ್ಲ. ಅದಕ್ಕೆ ಈ ಮೌನ ಸರ್. ಮತ್ತೆ ಅನು ಲಂಡನ್ಗೆ ಹೋಗ್ತಿರೋದು ಯಾರಿಗೂ ಇಷ್ಟ ಇಲ್ಲ ಅಂತಂದೆ? ಎಸ್ ಸರ್. ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ಅನು ಅಷ್ಟು ದಿನ ಆಫೀಸಲ್ಲಿ ಇರಲ್ಲ ಅನ್ನೋ ಬೇಜಾರು. ಬಂದಿದ್ದ ಕೆಲವೇ ದಿನದಲ್ಲಿ ನನಗೆ ಅನು ಇಷ್ಟ ಆಗಿದ್ದಾಳೆ. ಜೊತೆ